ಈ ರಾಮಪ್ಪ ಮತ್ತು ಕೃಷ್ಣಪ್ಪ ಅಂತ ಇಬ್ಬರಿದ್ರು ದಾಯಾದಿಗಳು. ಅವ್ರ ನಡುವೆ ಯುದ್ಧ ಆಗ್ತಾ ಇತ್ತು, ಜಗಳ. ಇದು ಗೊತ್ತಾ, ಕೆರೆ ಪಕ್ಕದಲ್ಲಿದ್ದಂಥ 3 ಎಕರೆ ಜಮೀನು. ಅದಕ್ಕೋಸ್ಕರ ಶುರು ಆದ ಜಗಳ ಬೆಳೆದು ಬೆಳೆದು ಮಹಾಯುದ್ಧ ಆದಂಗಾಯ್ತು. ಈ ದಾಯಾದಿಗಳ ದ್ವೇಷನೇ ಅಂಥದ್ದು. ಸಣ್ಣ ಸಣ್ಣ ಭಿನ್ನಾಭಿಪ್ರಾಯ ಬಂದರೆ ಅದು ಕಾಳಿಗೀಚದಂತೆ ಹರಡಿಬಿಡುತ್ತದೆ. ಎರಡೂ ಪರಿವಾರಗಳನ್ನು ಆಹುತಿ ತಗೊಳ್ಳೋವರೆಗೆ ಬಿಡಲ್ಲ. ನಮ್ಮ ಕಣ್ಣು ಮುಂದೆ ಇದೆ ಮಾದರಿ. ಕೌರವರು ಪಾಂಡವರು ಅಲ್ವಾ, ದಾಯಾದಿಗಳೇ ಅಲ್ವಾ, ಎಲ್ಲ ಕೊಚ್ಕೊಂಡು ಹೋಗೋವರೆಗೂ ಹೊಡೆದಾಡ್ತಾರೆ. ಊರಲ್ಲಿ ಜಗಳ ಬಗೆಹರಿಲಿಲ್ಲ, ಪಟ್ಟಣಕ್ಕೆ ಬಂತು ಜಗಳ. ತಾಲೂಕು ಕಚೇರಿಯಲ್ಲಿ ಒಂದು ತೀರ್ಮಾನ ಕೊಟ್ಟರು, ರಾಮಪ್ಪನಿಗೆ ಒಪ್ಪೆ ಆಗಲಿಲ್ಲ. ಜಿಲ್ಲಾ ಕಚೇರಿಗೆ ಹೋದರು, ಅಲ್ಲಿ ನೀಡಿದಂಥ ತೀರ್ಮಾನ ಕೃಷ್ಣಪ್ಪನಿಗೆ ಸರಿ ಅನಿಸ್ತಿಲ್ಲ. ಇಬ್ಬರು ಕೋರ್ಟ್ ಮೆಟ್ಲು ಹತ್ತಿದ್ರು. 3 ಎಕರೆ ಜಮೀನಿಗೆ ಎಷ್ಟು ಬೆಲೆ ಆಗ್ತದೋ ಅದರ 4ರಷ್ಟು ಹಣವನ್ನು ವಕೀಲರಿಗೆ, ಕೋರ್ಟಿಗೆ ಅಡ್ಡಾಡೋದಕ್ಕೆ ಖರ್ಚು ಮಾಡಿದ್ರು. ಮನೆ ಹಾಳಾದರೂ ಅಡ್ಡಿ ಇಲ್ಲ, ಅವನು ಬಿಡ್ಲಾರೆ ಅಂತ ಇಬ್ಬರು ಪ್ರತಿಜ್ಞೆ ಮಾಡಿದ್ರು. ಕೇಸ್ ಹೈಕೋರ್ಟಿಗೆ ಬಂತು. ವಾದ ಪ್ರತಿವಾದಗಳ ಮಂಡನೆ ನಡೀತಾ ಇತ್ತು ಹೈಕೋರ್ಟಲ್ಲಿ. ಇಬ್ಬರು ಲಾಯರ್ಗಳು ತಾವೇ ಗೆಲ್ಲೋದು ಖಾತ್ರಿ ಅಂತ ಕಕ್ಷಿದಾರರಿಗೆ ಹೇಳಿದರು. ಹೇಳಿ ತಮ್ಮ ತಮ್ಮ ಮನೆ ಕಟ್ಸ್ಕೊಂಡ್ರು. ಒಂದಿನ ಕೃಷ್ಣಪ್ಪ ತಮ್ಮ ವಕೀಲರ ಬಳಿಗೆ ಹೋಗಿ ಮಾತು ತೆಗೆದ್ರು. ಸ್ವಾಮಿ, ನಮ್ಮ ಹೈಕೋರ್ಟ್ ನ್ಯಾಯಾಧೀಶರಿದ್ದಾರಲ್ಲ, ಹೇಗೆ ಅವರು? ಹೇಗೆ ಅಂದ್ರೇನು ಕೃಷ್ಣಪ್ಪ? ಭಾಳ ಬುದ್ಧಿವಂತರು ಅಂದರು ರಾಯರು. ಹಾಗಲ್ಲ ಸ್ವಾಮಿ, ಅವ್ರ ಅಭ್ಯಾಸಗಳು ಹೇಗೆ? ಅವರಿಗೆ ಆ ಕಡೆ ಈ ಕಡೆ ನೋಡೋ ಅಭ್ಯಾಸ ಇದೆಯಾ? ಏನಯ್ಯ ಆ ಕಡೆ ಈ ಕಡೆ ನೋಡೋದಂದ್ರೆ ಏನು? ಲಾಯರ್ ಪ್ರಶ್ನೆ ಮಾಡಿದರು. ಹಾಗಲ್ಲ, ನಾನು ಸೂಕ್ಷ್ಮವಾಗಿ ಹೇಳ್ತೇನೆ ಸ್ವಾಮಿ, ನೀವು ವಕೀಲರು, ನಿಮ್ಗೆ ಗೊತ್ತಿರುತ್ತೆ, ಕೆಲವು ನ್ಯಾಯಾಧೀಶರಿಗೆ ಸ್ವಲ್ಪ ನಾವು ಅನುಕೂಲ ಮಾಡಿಕೊಟ್ರೆ ಅವರು ನಮಗೂ ನ್ಯಾಯ ಕೊಡುವಾಗ ಅನುಕೂಲ ಮಾಡಿಕೊಡ್ತಾರಂತೆ, ಹೌದೇ ಅಂದು ಕೃಷ್ಣಪ್ಪ. ಅಂದರೆ ನ್ಯಾಯಾಧೀಶರು ಲಂಚ ತಗೋತಾರಾ ಅಂತ ಕೇಳಿದ್ದು. ಛೇ ಹಾಗೆಲ್ಲ ಮಾತಾಡಬಾರ್ದು ಕೃಷ್ಣಪ್ಪ, ಕೆಲವ್ರು ಹಾಗಿರ್ತಾರೆ ಅನ್ನೋ ಗೊತ್ತಿಲ್ಲಪ್ಪ ನನಗೆ, ಆದರೆ ಈ ನ್ಯಾಯಾಧೀಶರು ಮಾತ್ರ ಬೆಂಕಿ ನವಬ. ಅವ್ರಿಗೆ ಇದೆಲ್ಲ ಆಗಿ ಬರೋಲ್ಲ. ಕೃಷ್ಣಪ್ಪ ಬಿಡೋನಲ್ಲ ಸ್ವಾಮಿ, ಅವ್ರು ದುಡ್ಡು ಕೊಡೋದು ಬೇಡ. ಈ ಸಾಹೇಬರೇನೋ ದಿನಾಲು ಬೆಳಗ್ಗೆ ಟೆನ್ನಿಸ್ ಆಡೋಕೆ ಹೋಗ್ತಾರಂತೆ, ಅವ್ರಿಗೊಂದು ಬಂಗಾರದ ಟೆನ್ನಿಸ್ ಚೆಂಡು ಕಳಿಸಿದ್ರೆ ಹೇಗೆ? ಅಯ್ಯೋ ಹಾಗೇನೋ ಮಾಡಿಬಿಟ್ಟಿಯಪ್ಪ ಕೃಷ್ಣಪ್ಪ ನೀನು. ಹಾಗೆ ಮಾಡಿದ್ರೆ ಲಂಚ ಕೊಡೋಕೆ ಪ್ರಯತ್ನ ಮಾಡ್ತಿದ್ದಿ ಅಂತ ಅನಿಸ್ತದ ಅವ್ರಿಗೆ. ಗೊತ್ತಾದರೆ ಸಾಕು, ನಮ್ಮ ಕೆಲಸ ನೆಗೆದು ಬಿದ್ದ ಹಾಗೇನೆ ಅಂತ ವಿಚಾರ ಕೂಡ ಮಾಡಬೇಡಿ, ನಿಮ್ಮ ಕೇಸ್ ಬಿದ್ದು ಹೋಗುತ್ತೆ. ಹಾಗೆಲ್ಲ ಲಂಚ ಕೊಡೋಕೆ ಹೋಗಬಾರ್ದಪ್ಪ ಅಂತ ಉಪದೇಶ ಮಾಡಿದರು. ಆಯಿತು ಸ್ವಾಮಿ ಅಂತ ಹೋದ ಕೃಷ್ಣಪ್ಪ. ಕೊನೆ ಕೇಸಿನ ತೀರ್ಮಾನ ಆಯಿತು. ತೀರ್ಮಾನ ಕೃಷ್ಣಪ್ಪನವ್ರ ಪರವಾಗಿ ಆಯಿತು. ಸಂಭ್ರಮದಿಂದ ಸಿಹಿ ಹಣ್ಣು ತಗೊಂಡು ಕೃಷ್ಣಪ್ಪ ಲಾಯರ್ ಮನೆಗೆ ಹೋದ್ರು. ಅವರು ಗೆದ್ದು ಸಂತೋಷದಲ್ಲಿದ್ದರು. ಅಂತೂ ಕೃಷ್ಣಪ್ಪ, ನೀವು ಗೆದ್ರಿ. ನಿಜ ಹೇಳ, ನನಗೂ ಭಯ ಆಗಿತ್ತು. ಹೋದ ವಾರಿ ವಾದದಲ್ಲಿ ನ್ಯಾಯಾಧೀಶರು ಮಾತಾಡಿದ ಧಾಟಿ ನೋಡಿದರೆ ಕೇಸು ರಾಮಪ್ಪನ ಪರ ಆಗ್ಬಿಡುತ್ತದೇನೋ ಅನಿಸಿತ್ತು ನನಗೆ. ಆದರೆ ದೇವರ ದಯ ನಮ್ಮಂತೆ ಆಯಿತು. ಇನ್ನೊಂದು ವಿಷಯ, ನನಗೆ ಹೆದರಿಕೆ ಇತ್ತು. ನೀವು ಅದು ಬಂಗಾರ ಟೆನ್ನಿಸ್ ಚೆಂಡಿನ ಬಗ್ಗೆ ಮಾತಾಡಿದ್ರಲ್ಲ, ಹಾಗೇನಾದರೂ ಮಾಡಿಬಿಡ್ತೀರೇನೋ ಅಂತ ಭಯ ಆಗಿತ್ತು. ಪುಣ್ಯಕ್ಕೆ ನೀವು ಅಂತ ಹುಚ್ಚು ಸಾಹಸ ಕೈ ಹಾಕಲಿಲ್ಲಲ್ಲ ಅಂದರು ರಾಯರು. ಕೃಷ್ಣಪ್ಪ ಹೇಳ್ದ, ಇಲ್ಲ ಸ್ವಾಮಿ, ನಾನು ನಿಮಗೆ ಹೇಳಲಿಲ್ಲ ಅಷ್ಟೇ, ನಾನು ನ್ಯಾಯಾಧೀಶರ ಮನೆಗೆ ಬಂಗಾರ ಚೆಂಡು ಕಳಿಸಿದ್ದೆ ಅಂದ. ಹೌದೇ? ಆದರೂ ಸಾಹೇಬರು ನಿಮ್ಮ ಪರವಾಗಿ ತೀರ್ಮಾನ ಕೊಟ್ಟದ್ದು ಆಶ್ಚರ್ಯ. ಯಾಕಂದರೆ ಅವರು ಬೆಂಕಿ ನವಾಬರು, ಲಂಚ ಕೊಡ್ತಾರೆ ಅಂತ ವಾಸನೆ ಬಂದರೆ ಕೇಸ್ ಕಿತ್ತು ಹಾಕ್ಬಿಡ್ತಾರೆ. ಹೌದು ಸ್ವಾಮಿ, ಚೆಂಡು ಕಳಿಸಿದ್ದು ಸರಿ. ಅದು ನಾನೇನು ಮಾಡಿದ್ದೆ ಗೊತ್ತಾ? ರಾಮಪ್ಪನ ಹೆಸರಿಂದ ಕಳಿಸಿದ್ದೆ ಅದನ್ನು ಅಂತ ನಕ್ಕರು ಕೃಷ್ಣಪ್ಪ. ರಾಮಪ್ಪ ಕೊಟ್ಟದ್ದು ಅಂತ ಕಳಿಸಿದ್ದೇನೆ ಅಂದರು. ಈ ಕೆಲವರು ಹಿಂಗಿರ್ತಾರೆ ಸ್ವಾಮಿ, ಅವ್ರ ತಲೆ ಓಡೋದೇ ಹೀಗೆ. ವಿಚಿತ್ರವಾಗಿ ಕೆಲಸ ಮಾಡೋದು ಅವರ ಅಭ್ಯಾಸ. ಕೆಲವೊಮ್ಮೆ ಅವರು ಒಳ್ಳೆಯವರ ಹೆಸರಲ್ಲಿ ಕೆಟ್ಟ ಕೆಲಸ ಮಾಡಿ ಅವ್ರು ಕೆಟ್ಟ ಹೆಸರು ತರ್ತಾರೆ. ಅಂಥವ್ರ ಬಗ್ಗೆ ನಾವು ಹುಷಾರಾಗಿರಬೇಕು. ನೀವು ಸರಿಯಾಗಿ ಇರ್ಬೋದು, ಆದರೆ ನಿಮ್ಮ ಹೆಸರಲ್ಲೇ ಕೆಟ್ಟ ಕೆಲಸ ಮಾಡ್ತಾರೆ ಜನ, ಮಾಡಿ ನಿಮಗೆ ಕೆಟ್ಟ ಹೆಸರು ತರ್ತಾರೆ. ಅಂಥವ್ರ ಬಗ್ಗೆ ಮೈಯೆಲ್ಲ ಕಣ್ಣಾಗಿರೋದು ಬಹಳ ಸಂತೋಷ. ಹಾಗಿರಬೇಕಾದದ್ದು ಕರ್ತವ್ಯ.